ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿತಾ ಸ್ವಾಮಿ ಯೂಟ್ಯೂಬ್ ಚಾನಲ್. ನೋಡಿ ನಮ್ಮ ಚಿನ್ನಿ ಇಲ್ಲಿ ವಿಡಿಯೋ ಮಾಡ್ತಿದ್ದಾರೆ. ಇಬ್ರು ಡಿಕ್ಕಿ ಹೊಡ್ಕೊಂಡು ನಾನು ವಿಡಿಯೋ ಮಾಡ್ತಿದ್ದೀನಿ, ಅವರು ವಿಡಿಯೋ ಮಾಡ್ತಿದ್ದಾರೆ. ಇವತ್ತು ಇವಳು ವ್ಲಾಗ್ ಮಾಡ್ತಿದ್ದಾಳೆ, ನಾನು ಮಾಡ್ತಿದ್ದೀನಿ, ಇಬ್ರು ಮಾಡ್ತಿದ್ದೀವಿ. ಬಾಯ್, ನಾನು ನನ್ನ ಬ್ಲಾಗ್ಗೆ ಹೋಗ್ತಿದ್ದೀನಿ. ಅವಳು ಹಂಗೆಲ್ಲ ವ್ಲಾಗ್ ಏನು ಮಾಡ್ತಿಲ್ಲ ಗೈಸ್, ಸುಮ್ಮನೆ ಹಂಗೆ ಆಡ್ತಿದ್ದಾಳೆ ಅಷ್ಟೇ. ನಾವಿವಾಗ ವಾಕ್ ಹೋಗ್ತಿದ್ದೀವಿ ನಮ್ಮೂರಲ್ಲಿ. ಎಷ್ಟೊಂದು ದಿನ ಆಗಿತ್ತು ಈ ಥರ ವಾಕ್ ಹೋಗಿ. ನಾನು, ನಮ್ಮಮ್ಮ, ನಮ್ಮ ಚಿನ್ನಿ 3 ಜನ ಹೋಗ್ತಿದ್ದೀವಿ. ಮತ್ತೆ ಇದು ನಮ್ಮ ಹೊಲ ಕೇಳಿಸ್ತಿದ್ದೀವಿ, ಇನ್ನೂ ಏನೂ ಹಾಕಿಲ್ಲ. ಕೇಳಿಸ್ತಿದ್ಯಾ? ಇರಿ ತೋರಿಸ್ತೀನಿ ನೋಡಿ. 2 ದನಗಳು. ಅದು ಯಾರ್ದು ಹೇಳು? ಅದು ನಮ್ದಲ್ಲ, ಇಲ್ಲಿ ನಮ್ಮ ದೊಡ್ಡಮ್ಮ ಅವರು ಹೊಲ, ನಮ್ಮ ದೊಡ್ಡಮ್ಮ ಅವರು ಹಸುಗಳು ಕಟ್ಟಿದ್ದಾರೆ, ಅವನ್ನೆಲ್ಲ ತೋರಿಸ್ತಿದ್ದಾಳೆ. ಅವ್ರು ಯಾರೋ ದನ ಹೊಡ್ಕೊಂಡು ಹೋಗ್ತವ್ರೆ. ಅವ್ರು ಯಾರೋ ಅಲ್ಲೂ ಸೂಜಮ್ಮ. ದನಗಳು ನನಗಿಂತ ಚೆನ್ನಾಗಿ ಮಾತಾಡ್ತಾಳೆ, ಚೆನ್ನಾಗಿ ವಿಡಿಯೋ ಮಾಡ್ತಾಳೆ. ಅಲ್ಲಿದೆ, ಇದೆಲ್ಲ ನಮ್ಮ ಹೊಲ, ಆದರೆ ಏನು ಹಾಕಿಲ್ಲ. ಇದು ಹುಣಸೆ ಮರ, ಆದರೆ ಹುಣಸೆನೇ ಕಾಡಿಲ್ಲ. ನಮ್ಮ ಹೊಲ ಇವಾಗ ಎಲ್ಲ ಹೊಲನೂ ಉಕ್ಕೆ ಹೊಡಿಸ್ಬಿಟ್ಟಿದ್ದಾರೆ, ಏನು ಹಾಕಿಲ್ಲ. ತೋಟಗೂ ಅಷ್ಟೇ ಗೈಸ್. ನಮ್ಮ ತೋಟ ಹಿಂಗೆ ಸ್ಟ್ರೈಟು ಹಿಂಗೆ ನಡ್ಕೊಂಡು ಹೋದರೆ ನಮ್ಮ ತೋಟಕ್ಕೆ ಹೋಗ್ತೀವಿ. ಆದರೆ ನಾವಿವಾಗ ಹೋಗ್ತಿಲ್ಲ ಅಲ್ಲಿಗೆ. ಇಲ್ಲೋಗದಮ್ಮ ಪಾಪು ಇಲ್ಲಿ ಇಲ್ಲಿಂದ ಹೋಗ್ತೀವಿ. ಮುಗಿತಾ ನಿಂದು ವ್ಲಾಗು? ಬಾ ಮುಂದೆ. ಇವಾಗ ಇಲ್ಲಿಂದ ಹೋಗೋದು ಸ್ಟ್ರೈಟ್ ಹೋದ್ರೆ ನಾವಿಲ್ಲಿ ಒಬ್ರು ಮನೆಗೆ ಹೋಗ್ತಿದ್ದೀವಿ, ಅದಕ್ಕೆ ಹಂಗೆ ಹೊಲದೊಳಗೆ ಬೇಡ ಅಂತ ಹಿಂಗೆ ಸ್ಟ್ರೈಟ್ ಹೋಗ್ತಿದ್ದೀವಿ. ಇದು ಬೇರೆ ಜಾಗ. ಇದು ಯಾರ್ದಲ್ಲ ಚಿಕ್ಕ? ಈ ರೋಡಲ್ಲಿ ಹೋದ್ರೂ ನಮ್ಮ ತೋಟಕ್ಕೆ ಹೋಗ್ಬೋದು. ಹಿಂಗೆ ಇಲ್ಲೇ ತೋಟ ಎಲ್ಲ ದನ ಹಿಡ್ಕೊಂಡು ಹೋಗೋ ಟೈಮು. ನಾವು ಈ ಟೈಮಲ್ಲಿ ವಾಕ್ ಬಂದಿದ್ದೀವಿ ಗೈಸ್. ವಾಕ್ ಎಷ್ಟೋ ದಿನಗಳ ನಂತರ ವಾಕ್ ಬಂದಿದ್ದೀನಿ ನಾನಂತೂ. ಆಚೆಗೆ ಹಿಂಗೆ ಬಂದಿಲ್ಲ, ಇವತ್ತು ಬಂದಿರೋದು. 1 ವಾರದಿಂದ ಆಚೆಗೆ ಬಂದಿರಲಿಲ್ಲ. ನೋಡಿ ನಮ್ಮ ಚಿಕ್ಕಿ ವ್ಲಾಗು, ನಾನು ವ್ಲಾಗ್. ನಾವಿವಾಗ ಇದೇ ಮನೆಗೆ ಬರ್ತಿರೋದು. ನುಗ್ಗೆ ಸೊಪ್ಪಿದೆ, ಇದನ್ನ ತಗೊಂಡೋಗ್ಬೇಕು ಸಾಂಬಾರ್ಗೆ. ಆಮೇಲೆ ಇವರು ಹಾಲು ಕರಿಯೋಕ್ಕೆ ಹಸು ಎಲ್ಲ ಹಿಡ್ಕೊಬಂದಾಗಿದೆ. ನಮ್ಮವು ಹಸು ಎಲ್ಲ ಹೋಗಾಯ್ತು ಮನೆಗೆ. ಅವ್ರ ಮನೆಯವರು ಇದರ ಇಲ್ವಾ ನೋಡಬೇಕು. ಅಂಕಲ್ ಇದ್ದಾರೆ, ಆಂಟಿ ಇದರ, ಇಲ್ಲಿದ್ದಾರೆ ನೋಡಿ ಗಾಯ್ಸ್. ನೋಡಿ ಇಲ್ಲಿ ತೊಂಡೆಕಾಯಿ ಎಲ್ಲ ಹಾಕಿದ್ದಾರೆ. ಅಲ್ಲೆಲ್ಲ ಬೊಬ್ಬಿಟ್ಟಲ್ಲೆಲ್ಲ ಫುಲ್ಲಲ್ಲೆಲ್ಲ ಇದೆ, ಕಾಣಿಸ್ತಿದ್ಯಾ? ನೋಡಿ ನಮ್ಮನೆ ವ್ಲಾಗರ್ ಅವಳು ನನಗೆ ಹೇಳ್ತಾಳೆ ನಮ್ಮನೆ ವ್ಲಾಗರ್ ಅಂತ. ಅವ್ರ ಮನೆಯಿಂದ ಏನು ತಂದಿದ್ದೀನಿ ಗೊತ್ತಾ? ಜೋಳ, ಬೆಲ್ವತ್ತಿನ ಜ್ಯೂಸ್ ಮಾಡಿಕೊಟ್ರು, ಕುಡಿದು ಜೋಳ ಕಿತ್ಕೊಂಡು ಹೋಗ್ತಾ ಇದ್ದೀವಿ ಮನೆಗೆ ಈಗ. ಆಮೇಲೆ ನಾನು ಅವ್ರ ಮನೆ ಮುಂದೆ ಅಳ್ಗಿಡ ಇತ್ತಲ್ಲ, ಆ ಗಿಡದಲ್ಲಿ ಇದೊಂದು ಸರ ಮಾಡಿದ್ದೀನಿ. ಸರ
ಅಮ್ಮ ಇಟ್ಕೊಳಮ್ಮ ಇದನ್ನ ಜೋಳ ಇಟ್ಕ ಎರಡು ಅಮ್ಮ ಹೆಂಗೈತೆ ಸರ ಚೆನ್ನಾಗಿ ಅದೆಲ್ಲ ನಾವು ಆ ಥರದ್ ಕೂಡಲ್ ಪೂಜೆ ಮಾಡಕ್ ಹೋಗ್ತಿದ್ವಲ್ಲ ನಾಗರ ಬುದ್ಧಿನ ಇಷ್ಟಪಟ್ಟು ದುಡ್ದು ಚಿನ್ನದ ಸರ ಎಲ್ಲ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಂಥ ಸರನೂ ಹಾಕೋಬೋದು. ನಾಗರದ ಬುದ್ಧಿನ ಹೆಂಗಿದೆ ನೋಡಿ ಗಾಯ್ಸ್, ಅದನ್ನ ಹಾಕೊಂಡು ಇಲ್ಲಿಂದ ಹೆಂಗಿದೆ ನೋಡಿ, ಈ ಥರ ಚೆನ್ನಾಗಿದೆ ಅಲ್ವಾ? ಇದು ಪೈಸ ಅದನ್ನ ತಗೊಂಡು ಹಾಕೊಂಡು ತಿನ್ಬೇಕು. ನಾಗರ ಬುದ್ಧಿನ ನಾಗರಾವು ತಿನ್ನಕ್ಕೆ ಅಂತ ನಾವು ಹಿಂದೆ ತಿರ್ಕೋತಿದ್ವಿ. ಆಮೇಲೆ ಏನು ಹೇಳ್ತಾವಳಮ್ಮ? ನಾಗರಬ್ಬ ಮಾಡೋದೆಲ್ಲ ಏನೇನೋ ಹೇಳ್ತಾವಳು, ಏನು ಹೇಳ್ತಾವಳು. ನಾವು ತಿನ್ಲಿ ಅಂತ ನಾವು ಫೋನಲ್ಲಿ ಸ್ಟೋರೇಜ್ ಖಾಲಿ ಆಯಿತು, ಫೋನ್ ಕೊಡೆ ಅಂದರೂ ಕೊಡ್ತಿಲ್ಲ. ಇದು ಎಕ್ಕದು ಗೊತ್ತಾ ನಿಮಗೆ? ಇದು ಎಕ್ಕದು ಪೂಜೆ ಎಲ್ಲ ಮಾಡ್ತಾರೆ. ನಾವು ಮುಂಚೆ ನಾವು ಸ್ಕೂಲ್ಗೆ ಹೋಗುವಾಗೆಲ್ಲ ನಮ್ದು ಭಾನುವಾರ ವಾರ ಅಲ್ವಾ, ಸೊ ಇದನ್ನು ಎಲ್ಲ ಹೂವೆಲ್ಲ ಕಿತ್ಕೊಂಡೋಗಿ ಹಾರ ಮಾಡಿಬಿಟ್ಟು ಹಾಕ್ತಿದ್ವಿ. ಅದು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಹಾರ. ಎಕ್ಕದು ಹೂವಿನ ಹಾರ ಅದನ್ನು ಪೋಣಿಸಿ ಹಾಕ್ತಿದ್ವಿ ಫೋಟೋಗೆ, ದೇವ್ರ ಫೋಟೋಗೆಲ್ಲ. ಸನ್ಸೆಟ್ ಆಗ್ತಿದೆ ನೋಡಿ. ಹೋಯ್ತು, ನಾನು ಬಂದ ತಕ್ಷಣ ಹೋಯ್ತದು. ಇಲ್ಲಿ ಒಂದು ಎತ್ತಿನ ಗಾಡಿ ಬರ್ತಿದೆ, ತೋರಿಸ್ತೀನಿ ಇರಿ, ಇಲ್ಲೇ ಬರ್ತಾರೆ. ಇವ್ರು ಯಾವಾಗಲೂ ಎತ್ತಿನ ಗಾಡೀಲಿ ಬರ್ತಾನೆ ಇರ್ತಾರೆ ನಮ್ಮೂರಿಗೆ. ಅದನ್ನ ತೆಗಿತಾಳೆ ಅವಳು. ಅವರು ಬಟ್ಟೆ ಎಲ್ಲ ಗಲೀಜಾಗಿದೆ ಅಂತ ಹೇಳ್ತಿದ್ರ, ಆದ್ರೂ ನಾವು ಎಲ್ಲ ವಿಡಿಯೋ ಮಾಡ್ಕೊಂಡ್ವಿ ಗೊತ್ತಾ. ಫೋಟೋ ತೆಗಿಬಿಡಕ್ಕೆ ನಾವು ನಮ್ಮದು ಮನೆಯಿಂದ ಹೋಗಿ ಅಂತ ಹೇಳ್ತಿದ್ದಾರೆ ಅಂಕಲ್. ಮಾಡ್ತೀನಿ. ಆದ್ರೂ ತಗೊಬಂದ್ವಿ ನಾವು. ಹೆಸರು ರಾಯನು ಮತ್ತು ಖುಷಿ, ಇಬ್ರು ಕ್ಲೋಸ್ ಫ್ರೆಂಡ್ಸ್. ಹಂಗಾಡ್ತಾರೆ ಇಬ್ರು. ಅದೆಂತ ಗಿಡ, ಅದೆಂತ ಮರತಿಕೆ? ಇದು ಮರ, ಇದು ನಮ್ಮ ಸಿಲ್ವರ್ ಮರ. ಸಿಲ್ವರ್ ಹಂಗಂತಾರೆ, ಅದ್ರ ಹೆಸರು ನನಗೂ ಗೊತ್ತಿಲ್ಲ. ಸಿಲ್ವರ್ ಮರ ಅಂತಾನೆ ಅನ್ನೋದು. ಗೊತ್ತಾ? ಅದು ನಮ್ಮದೇ ಮರ, ಇದು ನಮ್ಮದೇ ಹೊಲ, ಇದು ನಮ್ಮದೇ ಜೋಳ, ಎಲ್ಲ ಬೇರೆಯವ್ರದ್ದು. ಇದು ನಮ್ಮ ತಾತ ಹುಲ್ಲು ಹಾಕಿರೋದು, ಆದರೆ ದನಕ್ಕೆ ಅದು ಹೊಲ. ಇದೇ ನಮ್ಮ ಹಸುಗಳಿಗೆ ಮೇವು. ಇದೆ ಹಸುಗಳಿಗೆ ಮೇವು. ನೋಡಿ ಗಾಯ್ಸ್, ನೋಡ ಹೆಂಗ ಸದ್ಯಕ್ಕೆ ಇಷ್ಟೇ ಹಾಕಿರೋದು. ಆ ಕಡೆ ಉಕ್ಕೆ ಓಡಿಸ್ಬಿಟ್ಟಿದ್ದೀವಿ, ಏನೂ ಹಾಕಿಲ್ಲ ಇನ್ನ. ಇದೇ ಮರ ಆಗಲೇ ತೋರಿಸಿದ್ದು. ಅದೇ ಮರ, ಸಿಲ್ವರ್ ಮರ ಅಂತ ಅವರಿಗೂ ಗೊತ್ತಿಲ್ಲ. ಇಲ್ಲಾರಪ್ಪ ಇದ್ದಾರೆ, ನಮ್ಮ ಅಪ್ಪಾಜಿ ಇದ್ದಾರೆ ಇದ್ರೊಳಗಡೆ. ಇದ್ರೊಳಗೆ ನಮ್ಮ ತಾತ ಇದ್ದಾರೆ ನೋಡಿ, ಮೇವು ಕಟ್ ಮಾಡ್ತಿದ್ದಾರೆ. ಮೇವು ದನಿಗೆ ಹಾಕ್ತಿದ್ದಾರೆ. ಅಲ್ಲಿಬ್ರು ತೋರಿಸ್ತೀನಿ ಬನ್ನಿ, ಅಲ್ಲಿಬ್ರು ಇದ್ದಾರೆ. ಅಲ್ಲಿಲ್ಲ ಅವರು, ನಡಿ. ಎಲ್ಲಾದ್ರು ಮತ್ತೆ ಎಲ್ಲ ಹೋಗಿದ್ದಾರೆ. ತಾತನೂ ಕಾಣಿಸ್ತಿಲ್ಲ ಅದ್ರೊಳಗಡೆ. ತಾತ ಅವರಿಬ್ರಲ್ಲಿ. ನಮ್ಮ ತಾತ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ನಮ್ಮ ಮನೆಗೆ ಹೊಸ ಗೆಸ್ಟ್ ಬಂದಿದ್ದಾರೆ, ತೋರಿಸ್ತೀನಿ ಬನ್ನಿ ಯಾರು ಅಂತ. ಇರಿ, ಕಾಣೋದಿಲ್ಲ ಅವರು. ನೋಡಿ, ಇದಿತ್ತಲ್ಲ ಅದನ್ನ ತೋರಿಸ್ತಿದ್ದೀನಿ ನೋಡಿ. ಈ ಅಕ್ಕಿ ಗೂಡು ಕಟ್ಕೊಂಡಿದೆ, ಎಷ್ಟು ದಿನ ಆಗಿದೆಯೋ ಗೊತ್ತಿಲ್ಲ. ಈ ಅಕ್ಕಿ ಗೂಡು ಕಟ್ಕೊಂಡಿತ್ತು, ಎಷ್ಟು ದಿನ ಆಯ್ತೋ ಗೊತ್ತಿಲ್ಲ. ನಾವು ಇವತ್ತು ನೋಡಿದ್ವಿ, ಎಷ್ಟು ದಿನ ಆಗಿದೆಯೋ ಇದು ಬಂದು ಇಲ್ಲಿ ಗೊತ್ತಿಲ್ಲ. ನಮ್ಮ ಮನೆ ಈ ಗಿಡದೊಳಗಡೆ ಏನೇನು ಬಿಟ್ಟಿದ್ದಾವೆ ನೋಡಿ, ತೋರಿಸ್ತೀನಿ ಬನ್ನಿ. ಇದು ಪಪ್ಪಾಯ,
ಆಮೇಲೆ ಇದು ನಿಂಬೆ ಹಣ್ಣಿನ ಗಿಡ, ಇದೆಲ್ಲ ನಾವೇ ಹಾಕಿರೋದು. ಹೂವಿನ ಗಿಡ ಎಲ್ಲ ಇಲ್ಲಿ ಎಷ್ಟು ಥರದ ಗಿಡ ಇದ್ದಾವೆ ಗೊತ್ತಾ ಇಲ್ಲಿ. ಇವೆಲ್ಲ ಇವಾಗ ಹುಟ್ಟಿರೋವು ಹಣ್ಣಿನ ಗಿಡಗಳು. ಇದು ಒಂದು, ಅಲ್ಲೊಂದು ನಿಂಬೆ ಹಣ್ಣಿನ ಗಿಡ ಹುಟ್ಟಿದೆ. ಮತ್ತು ಇದು ಹೂ ಬಿಟ್ಟಿತ್ತು ಮೊನ್ನೆ, ವಿಡಿಯೋ ಫೋಟೋ ಏನೂ ತೆಗ್ದಿಲ್ಲ. ಇಲ್ಲಿ ಹಾಕಿದ್ದೆ ನಾನು, ಇಲ್ಲಿ ಇಷ್ಟು ಜಾಗದಲ್ಲಿ ಇಲ್ಲಿ ಸ್ವಲ್ಪ ಹಾಕಿದ್ದೆ. ಫುಲ್ಲು ಅಲ್ಲೆಲ್ಲ ಮೇಲೆಲ್ಲ ಬಿಟ್ಟಿದ್ದಾವೆ. ಮತ್ತು ಈ ಗಿಡ ಇದೆಯಲ್ಲ, ಅದನ್ನು ನಮ್ಮ ಅಜ್ಜಿ ಮನೆಯಿಂದ ತಂದು ಹಾಕಿದ್ವಿ. ಅದು ಪೂರ್ತಿ ಹೋಗಿತ್ತದು, ಮತ್ತೆ ಬಂದಿದೆ. ಮತ್ತು ಇದು ದೊಡ್ಡ ಪತ್ರೆ ಹೋದರೆ ಪೂರ್ತಿ ಹೋಗುತ್ತೆ, ಬಂದರೆ ಇಷ್ಟು ಗಿಡ ಪೂರ್ತಿ ಬಂದ್ಬಿಡುತ್ತೆ. ಇದ್ರೊಳಗಡೆ ಎಲ್ಲ ಏನೇನೋ ಎಸ್ಬಿಟ್ಟು ತೆಗಿಬೇಕು. ನಾವು ಅಮ್ಮ ಅಲ್ಲಿ ಕಡೆ ಕೀಳ್ತಿದ್ದಾರೆ ನೋಡಿ. ಇದು ಪರಂಗಿ ಗಿಡ ಅಂತ. ಪರಂಗಿ ಗಿಡ ಅದು ಯಾವ ಚಾನಲ್ಗೆ ಅಪ್ಲೋಡ್ ಮಾಡ್ಕೊತಾಳೋ ಗೊತ್ತಿಲ್ಲ, ವಿಡಿಯೋ ಮಾಡ್ತಾಳೆ. ನೋಡಿ ಇವ್ರು ಯಾವ ಚಾನಲ್ಗೆ ಅಪ್ಲೋಡ್ ಮಾಡ್ತಾರೋ. ಈಗ ನಾವು ನಮ್ಮಮ್ಮನ ಜೊತೆ ಕಳೆ ಕೀಳ್ಬೇಕು. ನಮ್ಮಮ್ಮ ಅಲ್ಲಿ ಕಳೆ ಕೀಳ್ತಿದ್ದಾರೆ. ಅದು ಎಲ್ಲಮ್ಮ ಎಷ್ಟೊಂದು ದಿನ ಆಗಿತ್ತು ನಾನು ಇದ್ರೊಳಗಡೆ ಎಲ್ಲ. ಗುಲಾಬಿ ಹೂವು ಎಷ್ಟು ದೊಡ್ಡದಾಗಿ ಚೆನ್ನಾಗಿ ಹುಟ್ಟಿದೆ. ನಾನು ನಮ್ಮಮ್ಮ ಇಬ್ಬರು ಸೇರಿ ಇಷ್ಟು ಮಾಡಿರೋದು. ನಮ್ಮಮ್ಮಂದೇ ಜಾಸ್ತಿ ಇರೋದು. ಎಲ್ಲ ಹೂವೆಲ್ಲರಿದೆ. ನಮ್ಮಮ್ಮನೇ ಜಾಸ್ತಿ ಗಿಡಗಳು ಹಾಕೊಂಡಿರೋದು ಇಲ್ಲಿ. ನಾನು ಮುಂಚೆ ಜಾಸ್ತಿ ಹಾಕ್ತಿದ್ದೆ, ಹಿಂದೆ ಮನೆ ಹಿಂದೆ ಎಲ್ಲ ಹಾಕಿದ್ದೆ, ಆದರೆ ಎಲ್ಲ ಹೋಯ್ತು. ಇವಾಗ ಸದ್ಯಕ್ಕೆ ಇಷ್ಟೇ ಇರೋದು. ಕಳೆ ಕೀಳ್ಬೇಕೀಗ. ನೋಡಿ, ಇದು ಗೆಣಸು ಗಿಡ ನಾವು ಹಾಕಿರೋದಲ್ಲ, ಅದು ಹೆಂಗೆ ಹುಟ್ಟಿದೆ ಅಂದರೆ ಇಲ್ಲಿವರೆಗೂ ಬಂದೈತೆ. ಆ ಗಿಡದಿಂದ ಈ ಸಿಮೆಂಟ್ ಮೇಲೆಲ್ಲ ಬೆಳ್ಕೊಂತೈತೆ. ಈ ಗಿಡ ಇದ್ರೆ ಬೇರೆ ಗಿಡ ಎಲ್ಲ ಬರೋಕ್ಕೆ ಬಿಡಲ್ಲ, ಕಿತ್ತಾಕ್ತೀವಿ. ಇದಕ್ಕೆ ಅದ್ರ ಒಳಗಡೆ ಗೆಡ್ಡೆ ಆಗೋಕ್ಕೆ ಸ್ವಲ್ಪ ಜಾಗ ಜಾಸ್ತಿ ಬೇಕು. ಇಲ್ಲೆಲ್ಲ ನೋಡಿ ಹೆಂಗಾಗಿದೆ ಅಂತ, ಫುಲ್ಲು ಶೆಡ್ರಾಗಿ ಹೋಗಿದೆ. ಅಮ್ಮ ಕಿತ್ತೆ ಆಯ್ತು ಅದನ್ನ. ಇದು ಮರ್ಗೆದಿಗೆ ಹಾಕಿದ್ರು ಹಬ್ಬುತ್ತದೇನು. ದೊಡ್ಡಮ್ಮಜ್ಜಿ ಹಾಕಿತ್ತು. ನಮ್ಮ ಅಜ್ಜಿ ಹಾಕೋದು ಎಲ್ಲನೂ. ಇದು ಹುಣಸೆ ಹಣ್ಣಿಂದು. ಹುಣಸೆ ಹಣ್ಣು ಯಾಕೆ ಬಂದಿದೆ ಅಂದರೆ ಇಲ್ಲೆಲ್ಲ ಹುಣಸೆ ಬೀಜ ಬಿದ್ದು ಹುಟ್ಟಿರೋದು ಇವೆಲ್ಲ. ಎಲ್ಲ ಕಳೆ ಕೀಳ್ಬೇಕೀಗ. ಅಲ್ಲಿ ಕಿತ್ತಾಯ್ತು, ಇಲ್ಲಿ ಕೀಳಕ್ಕೆ ಬಂದಿದ್ದೀವಿ ಈಗ. ನಮ್ಮಮ್ಮನೂ ಇಲ್ಲಿಗೆ ಬಂದಾಯ್ತು. ಸನ್ಸೆಟ್. ಕಡೆ ಕಿತ್ವಿ. ಅದೆಷ್ಟು ಇತ್ತು ಅಂದರೆ ಅಲ್ಲೇ ಸ್ವಲ್ಪ ಬಿಟ್ಟಿದ್ದೀನಿ. ಇನ್ನು ಸ್ವಲ್ಪ ನಮ್ಮ ಮೊಸರು ಹಾಕ್ತೆ. ಅವಳು ತಿನ್ನಲ್ಲ ಅನಿಸುತ್ತೆ, ಆದರೂ ಹಾಕಿದ್ದೀನಿ. ತಿಂದರೆ ತಿನ್ಬೋದು, ಇಲ್ಲಾಂದರೆ ಸೀದಾ ತಿಪ್ಪೆ. ಇವಳಿಗೆ ಹಾಕಿಲ್ಲ, ಇವಳು ನೋಡ್ತಿದ್ಲು, ಆದರೆ ತಿನ್ನಲ್ಲ ಅಂತ ಗೊತ್ತು. ಇವರೇ ತಿಂದಿಲ್ಲ, ಇನ್ನು ಇವ್ರು ತಿಂತಾರಾ? ತಿನ್ನೋದಿಲ್ಲ. ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ. ಅದಕ್ಕೆ ಮುಖ ಆ ಕಡೆಗೆಲ್ಲ ಮಾಡ್ತಿದ್ದಾರೆ. ಆಯ್ತು ಬಿಡು, ಹೋಗಲಿ, ನಾಳೆ ಕಸಕ್ಕೆ ಹಾಕೊಂಡಾದ್ರೆ ಆಯಿತು. ಮಳೆನೇ ಸ್ಟಾರ್ಟ್ ಆಗೋಯ್ತು ನೋಡಿ ಈ ಟೈಮ್ಗೆ. ಕರೆಕ್ಟಾಗಿ ನಾವು ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಒಳಗಡೆ ಬಂದ್ವಿ, ಮಳೆ ಶುರುವಾಯಿತು. ಸಂಜೆ ಆಗಿದೆ ಈಗ. ಟೈಮ್ ಆಲ್ರೆಡಿ 7 o'clock ಆಗಿದೆ.
ಎಷ್ಟು ಸೌಂಡ್ ಇದೆ ನೋಡಿ. ನಮ್ಮೂರು ಬಸ್ ಹೋಗ್ತಿದೆ. ಟಾಟಾ, ಬೈ ಬಾಯ್.